ನಿನ್ನೆ ಸಂಜೆ ಹಾಸನ ತಾಲೂಕಿನ ಕಿತ್ತಾನೆ ಗಡಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ನಡೆದಿರ್ತಕ್ಕಂಥ ಭೀಕರ ರಸ್ತೆ ಅಪಘಾತದಲ್ಲಿ ಮಧ್ಯಪ್ರದೇಶ ಮೂಲದ 26 ವರ್ಷದ ಯುವ IPS ಅಧಿಕಾರಿ ಹರ್ಷವರ್ಧನ್ ದಾರುಣವಾಗಿ ಮೃತಪಟ್ಟಿದ್ದಾರೆ. ಆ ಘಟನೆ ನಡೆದಿರ್ತಕ್ಕಂಥ ಅಪಘಾತ ನಡೆದಂಥ ಸ್ಥಳದಲ್ಲಿ ನಾವು ನೋಡಿದ್ದೇವೆ. ಈ ಸ್ಥಳದಲ್ಲಿ ಆ ಒಂದು ಅಪಘಾತ ಹೇಗೆ ಭೀಕರತೆಯಿಂದ ಕುಡಿತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದೇನು ನಾವು ನೋಡ್ತಾ ಇದ್ದೀವಿ, ಇದು ಹಾಸನ ಮತ್ತು ಮೈಸೂರು ನಡುವೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 373. ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಕಿತ್ತಾನೆ ಗಡಿ ಗ್ರಾಮದ ಸಮೀಪ ಇರತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಅಪಘಾತ ಆಗಿದೆ. ಆ ಭಾಗದಿಂದ ಜೀಪ್ ಬರ್ತಾ ಇತ್ತು. ಜೀಪ್ನ ಚಾಲಕ ಮಂಜೇಗೌಡ ಬಹುಶಃ ಏನಾಯಿತು ಅಂತಕ್ಕಂಥ ಇನ್ನೂ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಇಲ್ಲೇನೊಂದು ಸೈನ್ ಬೋರ್ಡ್ ಕಾಣ್ತಾ ಇದೆ. ಮೊದಲು ಆ ಜೀಪು ಡಿಕ್ಕಿ ಆಗಿರ್ತಕ್ಕಂಥದ್ದು ಈ ಸೈನ್ ಬೋರ್ಡ್ಗೆ ಕಂಪ್ಲೀಟಾಗಿ ಸೈನ್ ಬೋರ್ಡ್ ಕೆಳಗಡೆ ಮುರ್ಕೊಂಡು ಬೀಳುತ್ತೆ. ಆ ಸೈನ್ ಬೋರ್ಡ್ ಮೇಲೆ ಹತ್ಕೊಂಡು ಬಂದಂಥ ಜೀಪು ಕಂಪ್ಲೀಟಾಗಿ ಚಾಲಕನ ನಿಯಂತ್ರಣವನ್ನು ಕಳ್ಕೊಳ್ಳುತ್ತೆ. ಸೊ ಆಗ ಹಂತ ಹಂತವಾಗಿ ಇಲ್ಲೊಂದು ಪಿಲ್ಲರ್ ಇತ್ತು ಸೈಡಲ್ಲಿ, ಅಂದರೆ ಸೇಫ್ಟಿ ಪಿಲ್ಲರ್ ಹಾಕಿರ್ತಾರೆ ರಸ್ತೆಗೆ. ಇಂಥ ಒಂದು ಸುಮಾರು 6 ಪಿಲ್ಲರ್ಗಳು ಕಂಪ್ಲೀಟಾಗಿ ತುಂಡಾಗಿ ಬಿದ್ದಿದೆ ನಾವು ನೋಡ್ಬೋದು. ಈ ಸಂಪೂರ್ಣವಾಗಿ ಛಿದ್ರ ಹೋಗಿದೆ ಆ ಪಿಲ್ಲರ್ಗಳು. ಅದೆಲ್ಲವನ್ನೂ ಕೂಡ ಗುದ್ದುಕೊಂಡು ಜೀಪು ಕಂಪ್ಲೀಟಾಗಿ ಮುಂದೆ ಬರುತ್ತೆ. ಮುಂದೆ ಬಂದಾಗ ಇಲ್ಲಿ ಬಂದಾಗ ಕಂಪ್ಲೀಟಾಗಿ ಜೀಪ್ ಪಲ್ಟಿ ಆಗುತ್ತೆ. ಪಲ್ಟಿಯಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿಂದ ಪಲ್ಟಿ ಆದಂಥ ಜೀಪ್ 2-3 ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ 2-3 ಬಾರಿ ಪಲ್ಟಿಯಾಗಿ ಅಲ್ಲಿ ಮುಂದೆ ಏನು ಕಾಣುತ್ತೆ, ಒಂದು ತೆಂಗಿನ ಮರ. ಈಗ ಗ್ರಾಮಸ್ಥರನ್ನು ಕಟ್ ಮಾಡಿದ್ದಾರೆ. ಏನು ಆ ತೆಂಗಿನ ಮರ ಇದೆ, ಆ ತೆಂಗಿನ ಮರಕ್ಕೆ ಡಿಕ್ಕಿ ಆಗುತ್ತೆ. ಡಿಕ್ಕಿ ಆಗಿದ ತಕ್ಷಣ ಜೀಪ್ ಮತ್ತೆ ಪಕ್ಕಕ್ಕೆ ಪಲ್ಟಿ ಆಗುತ್ತೆ. ಸೊ ಸಂಪೂರ್ಣವಾಗಿ ಜೀಪ್ ಜಜ್ಜಿ ಹೋಗಿದೆ. ಅಷ್ಟು ಭೀಕರ ರೀತಿಯಲ್ಲಿ ಅಪಘಾತ ಆಗಿದೆ. ಸೊ ಆ ಜೀಪ್ನ ಮುಂಭಾಗದ ಎಡಬದಿಯಲ್ಲಿ IPS ಅಧಿಕಾರಿ ಹರ್ಷವರ್ಧನ್ ಅವರು ಕೂತಿರ್ತಾರೆ. ಸೊ ಅವರಿಗೆ ಗಂಭೀರ ಸ್ವರೂಪದ ಏಟಾಗುತ್ತೆ. ಸ್ಥಳದಲ್ಲೇ ಇದ್ದಂಥ ಗ್ರಾಮಸ್ಥರು ಸ್ಥಳೀಯರು ಕೂಡಲೇ 108ಗೆ ಫೋನ್ ಮಾಡ್ತಾರೆ. ಪೊಲೀಸರು ಕೂಡ ಮಾಹಿತಿ ಕೊಡ್ತಾರೆ. ತಕ್ಷಣ ಅವ್ರನ್ನ ಬದುಕಿಸ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಸ್ಥಳೀಯ ಜನರು ಮಾಡಿದ್ದಾರೆ. ಪ್ರಮುಖವಾಗಿ ಈ ಸ್ಪಾಟ್ ಏನಿದೆ, ಈ ಸ್ಪಾಟಲ್ಲಿ ಹಿಂದೆ ಕೂಡ ಸಾಕಷ್ಟು ಅಪಘಾತ ಆಗಿದೆ. ಹಲವರು ಮೃತಪಟ್ಟಿದ್ದಾರೆ, ಹಲವರು ಇನ್ನೂ ಕೂಡ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಒಂದು ರೀತಿ ಇದು ಅಪಘಾತ ಸ್ಥಳ, ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವೆಹಿಕಲ್ಗಳು ಸ್ಪೀಡಾಗಿ ಬರ್ತವೆ. ಸೊ ನಿನ್ನೆ ಕೂಡ ಅತ್ಯಂತ ವೇಗವಾಗಿ ಬಂದಂಥ ಜೀಪು ನಿಯಂತ್ರಣವನ್ನು ಕಳ್ಕೊಂಡು ಒಂದು ಭೀಕರ ಅಪಘಾತ ಆಗಿದೆ. ಸಾಕಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಆ IPS ಅಧಿಕಾರಿನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಟ್ರೈನಿಂಗನ್ನು ಮುಗಿಸ್ತಂಥ ಹರ್ಷವರ್ಧನ್ ಅವರು ನಿನ್ನೆ ಮೈಸೂರಿಂದ ಹೊರಟು ಹಾಸನಕ್ಕೆ ಬರ್ತಾ ಇರ್ತಾರೆ. ಇವತ್ತವರು ಏನು ಅಂದರೆ ತರಬೇತಿಗಾಗಿ ಹಾಸನ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ಅವರು ವರದಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆನೇ ಒಂದು ರೀತಿ ದಾರುಣವಾಗಿ ಮೃತಪಟ್ಟಿದ್ದಾರೆ.